ಈ ದಿನಗಳಲ್ಲಿ ನಾವು ಸಮಸ್ಯೆಗಳನ್ನು ದೊಡ್ಡದು ಮಾಡುತ್ತೇವೆ. ದೇವರ ಶಕ್ತಿಯನ್ನು ಕಾಯುವುದಿಲ್ಲ. ಸಭೆಯು ದೇವರ ಶಕ್ತಿಯನ್ನು ಆತುಕೊಳ್ಳಬೇಕಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೇವರ ವಾಕ್ಯಗಳ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ನಮ್ಮೆಲ್ಲರ ಜೀವಿತ ಕಷ್ಟ ಸಮಸ್ಯೆಗಳನ್ನು ದಾಟಿ ಹೋಗುವ ಜೀವಿತವಾಗಿದೆ. ಎಲ್ಲದಕ್ಕೂ ದೇವರ ವಾಕ್ಯದಲ್ಲಿ ಉತ್ತರವಿದೆ. ಅದು ಪರಿಪೂರ್ಣತೆಯನ್ನು ಹೊಂದಿದೆ. ಆದ್ದರಿಂದ ನಮಗಿರುವ ಎಲ್ಲ ಚಿಂತಾಭಾರಗಳನ್ನು ದೇವರ ಮುಂದೆ ತರೋಣ. ದೇವರ ವಾಕ್ಯದ ಮೂಲಕ ಉತ್ತರವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ನಿನ್ನ ಜೋಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ಅವರು ಇರುವಂಥ ಸ್ಥಳದಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಅವರು ಆಲಿಸುವಾಗ, ವಾಕ್ಯಕ್ಕೆ ವಿಧೇಯರಾಗುವಾಗ, ವಾಕ್ಯದ ಮೂಲಕ ನೀನು ಅವರ ಸಂಗಡ ಮಾತನಾಡಿ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ನಿನ್ನ ಸಂತೋಷವನ್ನು ಕೊಟ್ಟು ನಡೆಸು. ಇಂದಿನ ಅಧ್ಯಯನದಲ್ಲಿ ನಿನ್ನ ಚಿತ್ತ ಮಾತ್ರ ನೆರವೇರಲಿ. ನಿನಗೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆಯೇ, ಆಮೆನ್. ಯೆಹೋವನ ಭಯ ಜೀವದ ಬುಗ್ಗೆ. ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಕೀರ್ತನೆಗಳ ಅಧ್ಯಯನದಲ್ಲಿ ಧರ್ಮೋಪದೇಶ ಕಾಂಡ ಭಾಗದ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ದೇವರ ವಾಕ್ಯದ ಪರಿಪೂರ್ಣತೆ ಹಾಗೂ ಅದರ ಸ್ತುತಿಸುವಿಕೆಯ ಬಗ್ಗೆ ನೋಡುತ್ತೇವೆ. ಪ್ರಿಯರೇ, ಕೀರ್ತನೆ 107 ಕೀರ್ತನೆಯ ಧರ್ಮೋಪದೇಶ ಕಾಂಡ ಭಾಗ ಆರಂಭಗೊಳ್ಳುತ್ತದೆ. ಡಾಕ್ಟರ್ ಗೆಬೆಲಿನ್ ಹೀಗೆ ಹೇಳುತ್ತಾರೆ: ಮೋಶೆಯ 5ನೇ ಪುಸ್ತಕವು ಮೋವಾಬ್ ಪ್ರದೇಶದಲ್ಲಿನ ವಿಶೇಷ ಹಿನ್ನೋಟವನ್ನು ಕುರಿತದ್ದಾಗಿದೆ. ದೇವರು ತನ್ನ ಜನರನ್ನು ದಯೆಯಿಂದ ನಡೆಸಿದ ರೀತಿಯನ್ನು ಮೋಶೆ ಮೆಲುಕು ಹಾಕುತ್ತಾನೆ. ಈಗ ಅವರು ವಾಗ್ದಾತ ದೇಶದ ಎದುರಿನಲ್ಲಿದ್ದಾರೆ. ಬೇಗನೆ ಅದನ್ನು ಪ್ರವೇಶಿಸಲಿದ್ದಾರೆ. ಈ ಧರ್ಮೋಪದೇಶ ಕಾಂಡ ಭಾಗದ 1ನೇ ಕೀರ್ತನೆಯಲ್ಲಿ ಇಸ್ರಾಯೇಲ್ಯರಲ್ಲಿ ಉಳಿದವರು ಪ್ರವಾದನಾನುಸಾರ ಪುನಃ ಒಟ್ಟು ಸೇರಿ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧರಾಗಿರುತ್ತಾರೆ. ತಮ್ಮ ದೀರ್ಘ ಪ್ರಯಾಣದ ಅನುಭವಗಳನ್ನೆಲ್ಲ ಅವರು ವಿಮರ್ಶೆ ಮಾಡುತ್ತಿದ್ದಾರೆ. ದೇವರು ಅವರನ್ನು ಹೇಗೆ ನಡೆಸಿದನು, ಅವರೊಂದಿಗೆ ಹೇಗೆ ವ್ಯವಹರಿಸಿದನು, ಅವರನ್ನು ತಗ್ಗಿಸಿದನು, ಕಾಪಾಡಿದನು, ಉಳಿಸಿದನು ಎಂಬುದನ್ನು ಯೋಚಿಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಯುಗಗಳ ವಿಶ್ವಾಸಿಗಳು ತಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಇಂಥದೇ ಅನುಭವಗಳನ್ನು ಹೊಂದಿರುತ್ತಾರೆ. ಇದು ನನಗೂ ನಿನಗೂ ಅನ್ವಯಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 107ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರು ಒಳ್ಳೆಯವನು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯು ತುಂಬ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಅದ್ಭುತ ವಿವರಣೆಕಾರನಾದ ಮ್ಯಾಥ್ಯೂ ಹೆನ್ರಿ ಕೂಡ ಈ ಕೀರ್ತನೆಯ ಕುರಿತಾಗಿ ಅನೇಕ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದರೂ ಇದರ ಪ್ರವಾದನಾತ್ಮಕ ಸ್ವಭಾವವನ್ನು ಅವರು ಗಮನಿಸಲಿಲ್ಲ. ಈ ಕೀರ್ತನೆಗಳನ್ನು ನಾವು ಸರಿಯಾದ ಸ್ಥಾನದಲ್ಲಿಟ್ಟು ಧ್ಯಾನಿಸುವಾಗ ಇದರಲ್ಲಿರುವ ಆಳವಾದ ಅರ್ಥಗಳನ್ನು ನಾವು ಗ್ರಹಿಸುತ್ತೇವೆ. ವಾಗ್ದಾತ ದೇಶವನ್ನು ಪ್ರವೇಶಿಸುವ ಮುನ್ನ ಅರಣ್ಯದಲ್ಲಿ ಅಲೆದಾಡಿದ ಯಹೂದ್ಯನ ಗೀತ ಇದಾಗಿದೆ. ಈ ಕೀರ್ತನೆ ಈಗಿನ ಕಾಲದ ನಮಗೂ ವಿಶೇಷ ಅರ್ಥವನ್ನು ಕೊಡುವಂಥದ್ದಾಗಿದೆ ಮತ್ತು ವರ್ಷಾದಿಗಳಿಂದಲೂ ಭಕ್ತರನ್ನು ಆಶೀರ್ವದಿಸುತ್ತಾ ಬಂದಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯನ್ನು ಹಾಡಾಗಿ ಹಾಡಿದರೆ ಒಳ್ಳೆಯದಿತ್ತು. ಇದನ್ನು 4 ಚರಣಗಳಾಗಿ ವಿಂಗಡಿಸಬಹುದು. ಪಲ್ಲವಿ 3 ಬಾರಿ ಹೇಳಲ್ಪಟ್ಟಿದೆ. ವಚನ 8, 21 ಮತ್ತು 31. ಪ್ರಿಯರೇ, ಮುಂದಕ್ಕೆ ನಾವು ದೇವರ ಕಾಯುವಿಕೆ, ಆತನು ಯಾತ್ರಿಕರನ್ನು ನಡೆಸುತ್ತಾನೆ ಎಂಬುದಾಗಿ ನೋಡಲಿದ್ದೇವೆ. ಈ ಕೀರ್ತನೆಯನ್ನು ಏಕವ್ಯಕ್ತಿಯಾಗಿಯೂ ಹಾಡಬಹುದು. ಕೀರ್ತನೆ 107 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು,
ಯೆಹೋವನ ವಿಮುಕ್ತರು, ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗೆ ಸ್ತುತಿಸಲಿ ಎಂಬ ಕ್ರೈಸ್ತರು ನಮಗೆ ಬೇಕಾಗಿದ್ದಾರೆ. ಕರ್ತನು ವಿಮೋಚಿಸಿದವರು ಹಾಗೆ ಹೇಳಲಿ. ಯಾವಾಗಲೂ ದೂರು ಹೇಳುತ್ತಾ ಗುಣುಗುಟ್ಟುತ್ತಾ ಇರಬೇಡಿರಿ. ನೀನೊಬ್ಬ ಕ್ರೈಸ್ತನಾಗಿರುವುದಾದರೆ ದೇವರು ಒಳ್ಳೆಯವನೆಂದು ಇತರರಿಗೆ ತಿಳಿಸು. ಆತನು ಒಳ್ಳೆಯವನು, ಆದರೆ ಈಗಿನ ಜಗತ್ತಿನಲ್ಲಿ ಆತನಿಗೆ ಒಳ್ಳೆಯ ಹೆಸರು ಇಲ್ಲ. ದೇವರಿಗೆ ಒಳ್ಳೆಯ ಪ್ರಸಿದ್ಧಿ ಇರುವುದಿಲ್ಲ. ಪ್ರಿಯರೇ, ಪ್ರಸಿದ್ಧಿ ಎಂದರೆ ನಿನ್ನ ಸ್ನೇಹಿತರು ನಿನ್ನ ಕುರಿತಾಗಿ ಹೊಂದಿರುವ ಅಭಿಪ್ರಾಯ. ಈ ಲೋಕದವರಲ್ಲಿ ದೇವರಿಗೆ ಹೆಚ್ಚಿನ ಸ್ನೇಹಿತರಿರುವುದಿಲ್ಲ. ಆತನ ಪರವಾಗಿ ನಿಲ್ಲುವವರು ಬರೇ ಸ್ವಲ್ಪ ಮಂದಿ. ಒಬ್ಬ ಚಿಕ್ಕ ಹುಡುಗಿ ದೇವರ ಕುರಿತಾದ ಸಾಮಾನ್ಯ ಅಭಿಪ್ರಾಯವನ್ನು ಸತ್ಯವೇದದ ವಚನದ ಮೂಲಕ ಹೇಳಲು ಪ್ರಯತ್ನಿಸಿ ಗಲಿಬಿಲಿಗೊಳಗಾದಳು. ಆಕೆ ಹೇಳಿದಳು, ದೇವರು ನಿನ್ನ ಪಾಲಿಗಿರುವುದಾದರೆ ನೀನು ಆತನಿಗೆ ವಿರುದ್ಧವಾಗಿರುತ್ತಿ. ಅನೇಕ ಜನರ ಯೋಚನೆ ಇದೇ ಆಗಿರುತ್ತದೆ. ಪ್ರಿಯರೇ, ದೇವರು ಒಳ್ಳೆಯವನೆಂದು ಯಾರಾದರೂ ಹೇಳುವುದಾದರೆ ಅದು ಆತನಿಂದ ವಿಮೋಚಿಸಲ್ಪಟ್ಟವರೇ ಆಗಿರುತ್ತಾರೆ. ದೇವರು ಒಳ್ಳೆಯವನೇ, ಅದು ಊಹೆಯಲ್ಲ, ಪರೀಕ್ಷಿಸಲ್ಪಟ್ಟ ಒಂದು ಸತ್ಯವಾಗಿದೆ. ಅದು ಘೋಷಣೆಗಾಗಿ ಪ್ರಚಾರಕ್ಕಾಗಿ ಹೇಳಿದ ವಾಕ್ಯವಲ್ಲ, ಅದು ಸತ್ಯವಾದದ್ದಾಗಿದೆ. ಕೀರ್ತನೆ 107 3ನೇ ವಚನ ಹೀಗೆ ಹೇಳುತ್ತದೆ, ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು 4 ದಿಕ್ಕುಗಳಿಂದಲೂ ಜನರನ್ನು ಕೂಡಿಸುತ್ತಿದ್ದಾನೆ. ಅವರು ಯಾರು? ಅವರು ಇಸ್ರಾಯೇಲ್ಯರು. ಕೀರ್ತನೆ 107 4ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಅರಣ್ಯದಲ್ಲಿಯೂ ಮರಳುಗಾಡಿನಲ್ಲಿಯೂ ದಾರಿ ತಪ್ಪಿ ಅಲಿಯುವವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 107ನೇ ಕೀರ್ತನೆಯು ಧರ್ಮೋಪದೇಶ ಕಾಂಡ ಭಾಗದ ಮೊದಲ ಕೀರ್ತನೆಯಾಗಿದ್ದು, ಮೋಶೆ ಬರೆದ ಪಂಚಗ್ರಂಥಗಳಲ್ಲಿ ಕೊನೆಯದಾಗಿ ಧರ್ಮೋಪದೇಶ ಕಾಂಡಕ್ಕೆ ಸರಿ ಹೋಲಿಕೆಯಾದದ್ದು. ಈ ಭಾಗದಲ್ಲಿ ದೇವರ ವಾಕ್ಯದ ಪರಿಪೂರ್ಣತೆ ಹಾಗೂ ಸ್ತುತಿಯ ಕುರಿತಾಗಿ ಹೇಳಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ 64 ಮತ್ತು 65ನೇ ವಚನದಲ್ಲಿ ಅವರ ಪಾಪಗಳ ನಿಮಿತ್ತ ಇಸ್ರಾಯೇಲ್ಯರನ್ನು ಚದರಿಸುತ್ತೇನೆಂದು ದೇವರು ಹೇಳಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಆ ದೇಶದಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ. ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿಯೂ ದಿಕ್ಕು ತೋರದ ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರು ದೇವರಿಗೆ ಅವಿಧೇಯರಾಗಿ ಸ್ವದೇಶದಿಂದ ಹೊರಡಿಸಲ್ಪಟ್ಟ ದಿನದಿಂದ ಅವರ ಪಾಡು ಇದೇ ಆಗಿದೆ. ಆದರೆ ದೇವರು ಅವರನ್ನು ಮತ್ತೊಮ್ಮೆ ಒಟ್ಟಾಗಿ ಕೂಡಿಸಿ ಅವರನ್ನು ಸ್ವದೇಶದಲ್ಲಿ ಸ್ಥಾಪಿಸುವ ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ. ದೇವಜನರ ಜೀವಿತದಲ್ಲಿ ದೇವರ ಅದ್ಭುತವಾದ ಕಾಪಾಡುವಿಕೆಯ ಅದ್ಭುತ ಚಿತ್ರಣ ಇದಾಗಿದೆ. ಪ್ರಿಯ ಸ್ನೇಹಿತನೇ, ಅದು ನನ್ನ ಕುರಿತಾಗಿಯೂ ಹೇಳುತ್ತದೆ. ಈ ಲೋಕದ ಅರಣ್ಯದಲ್ಲಿ ದೇವರು ಕೈಚಾಚಿ ನನ್ನನ್ನು ರಕ್ಷಿಸಿದನು. ನಿನ್ನ ಜೀವಿತದಲ್ಲಿ ಕೂಡ ಹಾಗೆಯೇ ಮಾಡುತ್ತಾನೆ. ದೇವಜನರ ಜೀವಿತದಲ್ಲಿ ದೇವರು ಮಾಡುವ ಕಾಪಾಡುವಿಕೆಯ ಮಹಿಮೆಯ ಚಿತ್ರಣ ಇದಾಗಿದೆ. ದೇವರು ಇಸ್ರಾಯೇಲನ್ನು ಕೈಬಿಟ್ಟಿಲ್ಲ, ನನ್ನನ್ನೂ ಕೈಬಿಟ್ಟಿಲ್ಲ, ನಿನ್ನನ್ನೂ ಕೈಬಿಟ್ಟಿಲ್ಲ. ಈ ಭಾಗದಲ್ಲಿ ನಮಗೆ ಕಲಿಯತಕ್ಕ ಪಾಠವಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ದೇವರ ಕ್ಷಮಾಪಣೆ, ಆತನು ಸೆರೆಯವರನ್ನು ಬಿಡಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಈ ಭಾಗವು ಉನ್ನತವಾದ ದೇವಸ್ತೋತ್ರದೊಂದಿಗೆ ಆರಂಭವಾಗುತ್ತದೆ. ಅದು ಈ ಅದ್ಭುತ ಪಲ್ಲವಿಯೊಂದಿಗೆ ಆರಂಭವಾಗುತ್ತದೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 107 8ನೇ ವಚನ ಹೀಗೆ ಹೇಳುತ್ತದೆ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಈ ಪಲ್ಲವಿಯು ಈ ಭಾಗದ ಅಂತ್ಯದ ಬದಲಿಗೆ ಆರಂಭದಲ್ಲೇ ಇದೆ. ಈ ಭಾಗದಲ್ಲಿ ನಾವು ಮುಂದುವರಿದಂತೆ ದೇವರು ಬಂದಿಗಳನ್ನು ಬಿಡಿಸುತ್ತಾನೆ ಎಂಬುದನ್ನು ನೋಡುತ್ತೇವೆ. ಸೆರೆಯಲ್ಲಿರುವ ಒಬ್ಬ ವ್ಯಕ್ತಿಯ ಚಿತ್ರಣವನ್ನು ಇಲ್ಲಿ ನೋಡುತ್ತೇವೆ. ಸಂಕಟದ ಸಮಯದಲ್ಲಿ, ಮಹಾಸಂಕಟ ಕಾಲದಲ್ಲಿರುವ ಇಸ್ರಾಯೇಲಿನ ಕುರಿತು ತಿಳಿಸುತ್ತದೆ. ಆ ಸಮಯದಲ್ಲಿ ಯಾರಾದರೂ ಸೆರೆಯಲ್ಲಿದ್ದರೆ ದೇವರು ಅವರನ್ನು ಬಿಡಿಸಿ ಸ್ವದೇಶಕ್ಕೆ ಕರೆತರುತ್ತಾನೆ. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಬಂದಿಗಳಾಗಿದ್ದ ಸಾವಿರಾರು ಜನರ ಕುರಿತು ಯೋಚಿಸಿರಿ. ಅವರಲ್ಲಿ ಎಲ್ಲರಿಗೂ ಬಿಡುಗಡೆಯಾಗಲಿಲ್ಲ. ಅವರಲ್ಲಿ ಎಷ್ಟು ಮಂದಿಗೆ ಈ ಕೀರ್ತನೆ ನೆನಪಿಗೆ ಬಂದಿರಬಹುದು? ಮುಂದಕ್ಕೆ ನೋಡೋಣ. ಕೀರ್ತನೆ 107 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು ಎಂಬುದಾಗಿ. ಪ್ರಿಯರೇ, ಸೆರೆಯಲ್ಲಿರುವವರ ಸಹಾಯಹೀನ ಪರಿಸ್ಥಿತಿಯನ್ನು ಇದು ತಿಳಿಸುತ್ತದೆ. ಕೀರ್ತನೆ 107 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದುಬಿಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಪೇತ್ರನನ್ನು ಹೇಗೆ ಸೆರೆಯಿಂದ ಹೊರತಂದನೆಂದು, ರಾತ್ರಿಯಲ್ಲಿ ಪೌಲ ಸೀಲರನ್ನು ಬಿಡಿಸಿದನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆತನು ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿದ್ದಾನೆ, ನಮಗೆ ಕ್ಷಮೆಯನ್ನು ಕೊಟ್ಟಿದ್ದಾನೆ. ದೇವರು ಎಲ್ಲರಿಗೂ ಕ್ಷಮೆಯನ್ನು ಅನುಗ್ರಹಿಸುವನಾಗಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯ ಸ್ನೇಹಿತನೇ, ಕರ್ತನು ನಿನಗೆ ಕ್ಷಮೆ ನೀಡುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಪಾಪಗಳ ಕ್ಷಮಾಪಣೆ ಇರುತ್ತದೆ. ಆದರೆ ನಾವು ಅದನ್ನು ಅಂಗೀಕರಿಸಬೇಕು. ನೀನು ನಿನ್ನ ಕ್ಷಮೆಯನ್ನು ಅಂಗೀಕರಿಸಿದ್ದೀಯೋ? ನಿನ್ನ ಪಾಪ ಅಪರಾಧಗಳಿಂದಲೂ ಅವರ ದಂಡನೆಯಿಂದಲೂ ನೀನು ಬಿಡುಗಡೆಗೊಂಡಿದ್ದೀಯೋ? ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆ ದೇವರ ಅದ್ಭುತವಾದ ದಯೆಯ ಚಿತ್ರಣವಾಗಿದೆ. ಇಸ್ರಾಯೇಲ್ಯರ ಅವರ ಭವಿಷ್ಯದಲ್ಲಿ ಇದರ ಅರ್ಥ ಏನಿದೆ ಎಂದು ಯೋಚಿಸಿರಿ. ಅವರಲ್ಲಿ ಅನೇಕರು ಸೆರೆಯಲ್ಲಿರುವವರು, ಆದರೆ ದೇವರು ಅವರನ್ನು ಬಿಡಿಸಿ ಸ್ವದೇಶಕ್ಕೆ ಕರೆತರುವನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ದೇವರ ಪಾಲನೆ, ಆತನು ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಈ ಭಾಗವು ಕೂಡ ಅದೇ ಪಲ್ಲವಿಯೊಂದಿಗೆ ಆರಂಭವಾಗುತ್ತದೆ. ಕೀರ್ತನೆ 107 21ನೇ ವಚನ ಹೀಗೆ ಹೇಳುತ್ತದೆ: ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಾವು ಆತನನ್ನು ಕೊಂಡಾಡುವ. ಕೀರ್ತನೆ 107 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ಕಾರ್ಯಗಳನ್ನು ವರ್ಣಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಬಳಿಗೆ ಬರುವಾಗ ಸ್ತುತಿ ಸ್ತೋತ್ರಗಳ ಕಾಣಿಕೆಗಳನ್ನು ತರಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಒಳ್ಳೆಯ ಯಜ್ಞ ಅರ್ಪಿಸುವುದಕ್ಕಾಗಿ ದೇವಾಲಯಕ್ಕೆ ಹೋಗಲು ನೀನು ಕಾಯಬೇಕೆಂದಿಲ್ಲ. ಆ ಯಜ್ಞವೆಂದರೆ ಬಾಯಿಯಿಂದ ಕರ್ತನೆಂದು ಪ್ರತಿಜ್ಞೆ ಮಾಡುವುದೇ. ನೀನು ಆತನನ್ನು ಯಾವುದಕ್ಕಾಗಿ ಸ್ತುತಿಸಬಹುದು? ಆತನ ಕಾಯುವಿಕೆಗಾಗಿ. ಈ ಗಳಿಗೆಯ ತನಕಲೂ ಆತನು ನಿನ್ನನ್ನು ಕಾದಿದ್ದಾನಲ್ಲವೋ? ಕೀರ್ತನೆ 107 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಡಗು ಹತ್ತಿ ಸಮುದ್ರ ಪ್ರಯಾಣ ಮಾಡುತ್ತಾ ಮಹಾಜಲರಾಶಿಯಲ್ಲಿ ತಮ್ಮ ಉದ್ಯೋಗವನ್ನು ನಡೆಸುವವರು ಯೆಹೋವನ ಮಹತ್ಕಾರ್ಯಗಳನ್ನು, ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನೂ ನೋಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನ ಕಾಲದಲ್ಲಿ ಈ ರೀತಿ ಸಮುದ್ರ ಪ್ರಯಾಣ ಮಾಡುವುದೆಂದರೆ ಅದು ಬಹು ಅಪಾಯಕರವಾದ ಸಂಗತಿಯಾಗಿತ್ತು. ಈ ರೀತಿ ಪ್ರಯಾಣ ಹೊರಟವನಿಗೆ ತಾನು ಕ್ಷೇಮವಾಗಿ ಹಿಂದೆ ಬರುತ್ತೇನೆಂಬ ನಂಬಿಕೆ ಇರಲಿಲ್ಲ. ಅವನು ತನ್ನನ್ನು ದೇವರ ಕೈಗೆ ಒಪ್ಪಿಸುತ್ತಿದ್ದನು. ಈಗಿನ ಹಡಗು ಪ್ರಯಾಣಿಕರು ತಮ್ಮ ನಾವಿಕರ ಮೇಲೆ ಹೆಚ್ಚು ಭರವಸವಿಡುತ್ತಾರೆ. ಅನೇಕರು ಈ ಕುರಿತಾಗಿ ಯೋಚಿಸುವುದೇ ಇಲ್ಲ, ಅಥವಾ ನಡೆದದ್ದು ನಡೆಯಲಿ ಎಂಬ ಮನೋಭಾವದಿಂದಿರುತ್ತಾರೆ. ತಮ್ಮ ಅಂತ್ಯ ಬಂದರೆ ಅದು ದೇವರ ತೀರ್ಮಾನವಾಗಿದೆ ಎನ್ನುತ್ತಾರೆ. ಆದರೂ ಇಂಥ ಸಮಯದಲ್ಲಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸುವುದು ಒಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ದೇವರ ಶಕ್ತಿ, ಆತನು ತನ್ನ ಜನರನ್ನು ಹರ್ಷಗೊಳಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಕೊನೆಯ ಚರಣವನ್ನು ನೋಡುತ್ತೇವೆ. ಕೀರ್ತನೆ 107
31ನೇ ವಚನ ಹೀಗೆ ಹೇಳುತ್ತದೆ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಪಲ್ಲವಿಯಾಗಿದೆ. ನಮ್ಮೆಲ್ಲರಿಗೂ ನಮ್ಮ ಜೀವಿತದಲ್ಲಿ ದೇವರ ಶಕ್ತಿಯ ಅಗತ್ಯತೆ ಇರುವುದರಿಂದ ನಾವೆಲ್ಲರೂ ಇದರಲ್ಲಿ ಸೇರಿ ಹಾಡುವುದೊಳ್ಳೆಯದು. ಒಂದು ದಿನ ಒಬ್ಬರು ಪೋಪರು ದೇವಾಲಯದ ಹಣವನ್ನು ಎಣಿಸುತ್ತಿದ್ದಾಗ, ತೋಮಸರೇ, ಈಗ ಸಭೆಯು ಕುಂಟನಿಗೆ ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದರು. ಅದಕ್ಕೆ ತೋಮಸರು ಹಿಂದಕ್ಕೆ ತಿರುಗಿ ಕೋಣೆಯಿಂದ ಹೊರಹೋಗುತ್ತಾ ಹೇಳಿದರು, ಅದು ಸರಿ ಸ್ವಾಮಿ, ಹಾಗೇ ಆ ಕುಂಟನಿಗೆ ಸಭೆಯು ಎದ್ದು ನಡೆದಾಡು ಎಂದು ಹೇಳಲು ಸಾಧ್ಯವಿಲ್ಲ ಎಂದು. ಪ್ರಿಯರೇ, ಈ ದಿನಗಳಲ್ಲಿ ನಾವು ಸಮಸ್ಯೆಗಳನ್ನು ದೊಡ್ಡದು ಮಾಡುತ್ತೇವೆ, ದೇವರ ಶಕ್ತಿಯನ್ನು ಕಾಯುವುದಿಲ್ಲ. ಆದಿಸಭೆಯು ದೇವರ ಶಕ್ತಿಯನ್ನು ಆತುಕೊಂಡಿತ್ತು. ನಾವು ಅಂದವಾಗಿ ಬಾಹ್ಯ ಅಲಂಕಾರಗಳಲ್ಲಿ ತುಂಬಿರುತ್ತೇವೆ. ನಮ್ಮ ಕಟ್ಟಡಗಳು, ಕಾರ್ಯಕ್ರಮಗಳು, ಆರಾಧನೆಗಳು, ಪ್ರಚಾರ ಎಲ್ಲವೂ ಅದ್ಭುತವಾಗಿರುತ್ತವೆ. ಆದರೆ ನಮ್ಮಲ್ಲಿ ಶಕ್ತಿ ಇರುವುದಿಲ್ಲ. ಸಭೆಗೆ ಅವಶ್ಯವಾದದ್ದು ಶಕ್ತಿ. ಪ್ರತಿಯೊಬ್ಬ ವಿಶ್ವಾಸಿಗೂ ಶಕ್ತಿ ಬೇಕಾಗಿದೆ. ನಾವು ಶಕ್ತಿ ಇಲ್ಲದವರಾಗಿರುವುದರ ಒಂದು ಕಾರಣವೆಂದರೆ ನಾವು ಕರ್ತನನ್ನು ಬೇಕಾದಷ್ಟು ಸ್ತುತಿಸುತ್ತಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಕೀರ್ತನೆ 107:32ನೇ ವಚನ ಹೀಗೆ ಹೇಳುತ್ತದೆ, ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸಲಿ, ಹಿರಿಯರ ಕೂಟದಲ್ಲಿ ಕೊಂಡಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರನ್ನು ಕೊಂಡಾಡಬೇಕು. ಶಕ್ತಿ ದೊರಕಬೇಕಾದರೆ ಸ್ತುತಿ ಇರಬೇಕು. ಕೀರ್ತನೆ 107:43ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜ್ಞಾನಿಗಳು ಈ ಸಂಗತಿಗಳನ್ನು ಗಮನಿಸಿ ಯೆಹೋವನ ಕೃಪಾಕಾರ್ಯಗಳನ್ನು ಗ್ರಹಿಸಿಕೊಳ್ಳಲಿ ಎಂಬುದಾಗಿ. ಪ್ರಿಯರೇ, ಒಬ್ಬ ಬಾಲಕಿ ಕೃಪೆಯನ್ನು ಹೀಗೆ ವಿವರಿಸಿದಳು, ನೀನು ತಾಯಿಯ ಬಳಿ ಬ್ರೆಡ್, ಬೆಣ್ಣೆ ಕೇಳಿದಾಗ ಆಕೆ ಅದನ್ನು ಕೊಟ್ಟರೆ ಅದು ದಯೆ. ಆದರೆ ನೀನು ಕೇಳದೆಯೂ ಅದರ ಮೇಲೆ ಜಾಮ್ ಹಾಕಿದರೆ ಅದು ಪ್ರೀತಿಯ ದಯೆ. ಪ್ರಿಯರೇ, ತನ್ನವರ ಮೇಲೆ ದೇವರು ಪ್ರೀತಿ ದಯೆಗಳನ್ನು ಹೇರಳವಾಗಿ ಸುರಿಸಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 108ನೇ ಕೀರ್ತನೆಯನ್ನು ಅಧ್ಯಯನ ಮಾಡಲಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರ ಸ್ತುತಿಯೂ ಸ್ವಾಸ್ಥ್ಯವೂ ಎಂಬುದಾಗಿದೆ. ಪ್ರಿಯರೇ, ಇದು ದಾವೀದನ ಇನ್ನೊಂದು ಕೀರ್ತನೆಯಾಗಿದೆ. ಬಹು ಅದ್ಭುತವಾದದ್ದು. ಮೊದಲರ್ಧ ಭಾಗವು 57ನೇ ಕೀರ್ತನೆಯಂತೆ ಇದೆ. ಎರಡನೆಯ ಭಾಗವು 60ನೇ ಕೀರ್ತನೆಯಂತಿದೆ. ಈ ಕಾರಣದಿಂದಾಗಿ ಇದು ತುಂಬ ಟೀಕೆಗೊಳಗಾಗಿದೆ. ಇದನ್ನು ತೇಪೆ ಹಚ್ಚಿದ ಕೆಲಸವೆಂದು ಅನೇಕರು ಕರೆದಿದ್ದಾರೆ. ಆದರೆ ಹಾಗಾಗಿರುವುದಿಲ್ಲ. ಇತರ ಕೀರ್ತನೆಗಳ ಭಾಗಗಳನ್ನು ಇಲ್ಲಿ ಜೋಡಿಸಿರುವುದಾದರೆ ಅದಕ್ಕೊಂದು ದೇವರ ಉದ್ದೇಶ ಇರಲೇಬೇಕು. ಕೀರ್ತನೆ 108:1ನೇ ವಚನ ಹೀಗೆ ಹೇಳುತ್ತದೆ, ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು, ನನ್ನ ಅಂತರಂಗವೂ ಸಹ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಇಸ್ರಾಯೇಲಿನ ಜನಶೇಷವು ಬಿಡುಗಡೆಯಾಗಿ ಸ್ವದೇಶಕ್ಕೆ ತರಲ್ಪಟ್ಟವರು ಕರ್ತನನ್ನು ಸ್ತುತಿಸಿ ಮಹಿಮೆಪಡಿಸುವುದಾಗಿದೆ. ಹಿಂದಿನ ಕೀರ್ತನೆಯಲ್ಲಿ ಇದನ್ನು ನಾವು ನೋಡಿದೆವು. ದೇವರು ಇಸ್ರಾಯೇಲ್ಯರನ್ನು ತಿರುಗಿ ಸ್ವದೇಶಕ್ಕೆ ಬರಮಾಡಲಿದ್ದಾನೆ ಎಂದು. ಅವರನ್ನು ಲೋಕದ ಎಲ್ಲಾ ಕಡೆಗಳಿಂದ ಕೂಡಿಸುತ್ತಾನೆ ಮತ್ತು ಅವರು ಸ್ವದೇಶದಲ್ಲಿ ತಿರುಗಿ ಸೇರಿಕೊಂಡಾಗ ದೇವರನ್ನು ಸ್ತುತಿಸಿ ಘನಪಡಿಸಲಿಕ್ಕಿದ್ದಾರೆ. ಕೀರ್ತನೆ 108:7ನೇ ವಚನ ಹೀಗೆ ಹೇಳುತ್ತದೆ, ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಜಯಘೋಷ ಮಾಡುವೆನು, ಶೆಕೆಮ್ ಪ್ರದೇಶವನ್ನು ಹಂಚುವೆನು, ಸುಕೋತ್ ಬೈಲನ್ನು ಅಳೆದುಕೊಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವು ಉಳಿಕೆಯಾದ ಇಸ್ರಾಯೇಲ್ಯರ ಮಾತಾಗಿದೆ. ಅವರು ತಮ್ಮ ಸ್ವಾಸ್ಥ್ಯವನ್ನು ಪಡೆದುಕೊಂಡು ತಮ್ಮ ಕುಲಗಳಿಗೆ ಹಂಚಿಕೊಳ್ಳುವುದನ್ನು ನೆನೆಸಿಕೊಳ್ಳುತ್ತಿದ್ದರು. ಅದು ಎಂಥ ಉಲ್ಲಾಸದ ಸಮಯವಾಗಿದ್ದಿರಬಹುದು. ಮುಂದಕ್ಕೆ ನಾವು 109ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಮೆಸ್ಸಿಯನದು, ಕ್ರಿಸ್ತನ ಅವಮಾನ ಎಂಬುದಾಗಿದೆ. ಪ್ರಿಯರೇ, ದಾವೀದನ ಈ ಕೀರ್ತನೆಯು ಮೆಸ್ಸಿಯನ ಕೀರ್ತನೆಯಾಗಿದೆ. ಅದು ಕ್ರಿಸ್ತನಿಗಾದ ಅವಮಾನವನ್ನು ಚಿತ್ರಿಸುತ್ತದೆ. ಶಪಿಸುವ ಕೀರ್ತನೆಯಾಗಿದೆ. ಇದನ್ನು ಯೂದ ಇಸ್ಕಾರಿಯೋತನ ಕೀರ್ತನೆ ಎಂದು ಹೇಳಲಾಗಿದೆ. ಯಾಕೆಂದರೆ ಯೂದನ ಸಂಬಂಧದಲ್ಲಿ ಸೀಮೋನ್ ಪೇತ್ರನು ಈ ಕೀರ್ತನೆಯ ಮಾತುಗಳನ್ನು ಹೇಳಿದ್ದಾನೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಅವನ ವಿಷಯವಾಗಿ
ಅವನ ಮನೆ ಹಾಳು ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆಗಳ ಗ್ರಂಥದಲ್ಲಿ ಬರೆದದೆ ಎಂಬುದಾಗಿ. ಪ್ರಿಯರೇ, ಉದ್ಯೋಗವೆಂದರೆ ಮೇಲ್ವಿಚಾರಣೆ ಮಾಡುವ ಕೆಲಸ. ಯೂದನ ಸ್ಥಾನಕ್ಕೆ ಇನ್ನೊಬ್ಬನನ್ನು ಆರಿಸಲು ಪೇತ್ರನು ಆಯ್ಕೆಯ ಕಾರ್ಯವನ್ನು ಮಾಡಿದನು. ಈ ಕೀರ್ತನೆ ಇಸ್ಕಾರಿಯೋತ್ ಯೂದನನ್ನು ಹೇಗೆ ವಿವರಿಸುತ್ತದೆಂದು ನೋಡಿರಿ. ಕೀರ್ತನೆ 109 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುಷ್ಟಾಧಿಕಾರಿಯನ್ನು ಅವನ ಮೇಲೆ ನೇಮಿಸು, ತಪ್ಪು ಹೊರಿಸುವವನನ್ನು ಅವನ ಬಲಗಡೆಯಲ್ಲಿ ನಿಲ್ಲಿಸು. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ. ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸಲ್ಪಡಲಿ. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ. ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಅವನ ಮಕ್ಕಳು ಅನಾಥರು, ಹೆಂಡತಿ ವಿಧವೆಯೂ ಆಗಲಿ ಎಂಬುದಾಗಿ. ಪ್ರಿಯರೇ, ಯೂದನಿಗೆ ಮದುವೆಯಾಗಿದ್ದು ಮಕ್ಕಳೂ ಇದ್ದರೆಂದು ಇದು ಸೂಚಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 109 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನ ಮಕ್ಕಳು ತಮ್ಮ ಹಾಳಾದ ಸ್ಥಳಗಳನ್ನು ಬಿಟ್ಟು ತಿರುಕರಂತೆ ಅಲೆಯುತ್ತಾ ಭಿಕ್ಷೆ ಬೇಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸೇಡಿನ ಪ್ರಾರ್ಥನೆಗಿಂತ ಭಯಂಕರವಾದದ್ದು ನಾವು ಕಾಣಲಾರೆವು. ಇದು ಯೂದನಿಗೆ ಅನ್ವಯವಾಗುವಂತಹದ್ದು. ನನಗೆ ತಿಳಿದ ಮಟ್ಟಿಗೆ ಯೂದನನ್ನು ಯಾರೂ ಕೂಡ ಸಮರ್ಥಿಸುವವರಿರುವುದಿಲ್ಲ. ಕರ್ತನಾದ ಯೇಸು ಹೇಳಿದ್ದಾನೆ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 24ನೇ ವಚನದಲ್ಲಿ, ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡಿದುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು ಎಂಬುದಾಗಿ. ಪ್ರಿಯರೇ, ನಾಶನಕ್ಕೊಳಗಾದವರ ಸ್ಥಿತಿ ಭಯಂಕರವಾದದೆಂದು ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದಲ್ಲಿ ಆಮಂತ್ರಣವನ್ನು ಕೊಡುವಾಗ ಅದರ ಮತ್ತೊಂದು ಬದಿಯನ್ನೂ ತಿಳಿಸಿದ್ದಾನೆ. ಬೆಳಕಿಗೂ ಕತ್ತಲಿಗೂ ಇರುವ ವ್ಯತ್ಯಾಸವನ್ನು ಆತನು ತಿಳಿಸಿದ್ದಾನೆ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವವುಂಟು. ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಪ್ರಿಯರೇ, ಈ ವಚನವನ್ನು ಇನ್ನಷ್ಟು ಕಠಿಣವಾಗಿ ಹೇಗೆ ಮಾಡುವುದೋ ನನಗೆ ತಿಳಿಯದು. ನಾಶನವಾದವರಿಗೆ ಹೇಗಾದರೂ ಮಾಡಿ 2ನೇ ಅವಕಾಶ ಕೊಡಲ್ಪಡುತ್ತದೆಂದು ನಿರೀಕ್ಷೆ ಇರುತ್ತದೆಂದು ದೇವರು ಇನ್ನೊಂದು ಮಾರ್ಗವನ್ನು ತೋರಿಸಿಯಾನು ಎಂದೆಲ್ಲ ಹೇಳುವ ಬೋಧನೆ ಸತ್ಯವೇದಕ್ಕೆ ಹೊರತಾದುದಾಗಿದೆ. ಸತ್ಯವೇದ ಹೇಳುತ್ತದೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡದವನ ಮೇಲೆ ದೇವರ ಕೋಪ ನೆಲೆಯಾಗಿರುತ್ತದೆಂದು. ಪ್ರಿಯರೇ, ಯೇಸು ಕ್ರಿಸ್ತನು ನಮಗಾಗಿ ಕ್ರೂಜೆಯ ಮೇಲೆ ದೇವರ ಕೋಪವನ್ನು ಸಹಿಸಿಕೊಂಡನು. ಅದನ್ನು ಆತನು ನಮಗಾಗಿ ಮಾಡಿದನು. ರಕ್ಷಣೆ ಹೊಂದಲು ನಮಗಿರುವ ಒಂದೇ ಮಾರ್ಗ ಆತನನ್ನು ನಂಬುವುದೇ ಆಗಿದೆ. ನಾವು ನಂಬದಿದ್ದರೆ ದೇವರ ಕೋಪ ನಮ್ಮ ಮೇಲಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವ. ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆಯೋ ಅಥವಾ ಆತನನ್ನು ನಂಬದೆ ನಮ್ಮಷ್ಟಕ್ಕೆ ನಾವು ಜೀವಿಸ್ತಾ ಇದ್ದೇವೆಯೋ? ಕೃಪಾಗಳಿಗೆ ನಮ್ಮ ಮುಂದೆ ಇದೆ. ದೇವರ ನ್ಯಾಯ ತೀರ್ಪು ಕೂಡ ನಮ್ಮ ಮುಂದೆ ಇರುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ದೇವರ ಮೇಲಿನ ನಂಬಿಕೆಯಲ್ಲಿ ದಿನನಿತ್ಯಲೂ ಜೀವಿಸೋಣ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಒಳ್ಳೆಯವನು. ಆತನ ವಾಕ್ಯದಲ್ಲಿ ಪರಿಪೂರ್ಣತೆ ಇದೆ. ಆತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಪರಿಪಾಲಿಸುತ್ತಾನೆ. ನಾವು ಆತನನ್ನು ದಿನಾಲೂ ಸ್ತುತಿಸಬೇಕು. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಗುವ ಕ್ಷಮಾಪಣೆಯನ್ನು ನಾವು ಸ್ವೀಕರಿಸಬೇಕು. ಆದುದರಿಂದ ದೇವರನ್ನು ನಂಬಿ ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಪರಿಶುದ್ಧಾತ್ಮನ ಬಲದಲ್ಲಿ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಾವು ನಂಬುತ್ತೇವೆ. ನಾಶನ ಮಾರ್ಗದಲ್ಲಿ ಇರುವವರನ್ನು ಬೆಳಕಿನ ಜೀವಿತಕ್ಕೆ ನಡೆಸುವ ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಪಾಲುಗಾರರಾಗಿರಿ. ಮತ್ತೆ ನಾವು ಸಂಧಿಸೋಣ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು.